ಇವತ್ತಿನ ವಿಡಿಯೋದಲ್ಲಿ ಈ ಫಿಶಸ್ನೆಲ್ಲ ನಾನು ಯಾವ ತರ ಪ್ರಾಪರ್ ಆಗಿ ಪ್ಯಾಕಿಂಗ್ ಮಾಡ್ತೀನಿ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ ಕರ್ನಾಟಕ. ಆಗೊಂದು ಈಗೊಂದು ವಿಡಿಯೋಸ್ ಎಲ್ಲ ಬರ್ತಾ ಇದೆ. ಸೊ ಹೊಸಬ್ರಾಗಿದ್ರೆ ಇವಾಗ್ಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪ್ಯಾಕಿಂಗ್ ಯಾವ ತರ ವಿಡಿಯೋ ಮಾಡ್ಬೇಕು ಅಂತ ಹೇಳಿ ಮಾಡೋಣ ಅಂತ ಹೇಳಿ ಅಂತೂ ಫೈನಲ್ ಆಗಿ ಇವತ್ತು ವಿಡಿಯೋ ಮಾಡ್ತಾ ಇದೀನಿ. ನೀವು ಕೂಡ ಈಗ ನಾನ್ ಮಾಡ್ತಾ ಇದೀನಲ್ಲ, ಸೊ ಈ ತರ ಗಪ್ಪೀಸ್ ಹಾಗೆ ಬೆಟಾ ಫಿಶಸ್ ನೆಲ್ಲ ಮನೇಲೆ ಬ್ರೀಡ್ ಮಾಡಿ ಸೊ ಆನ್ಲೈನ್ ಮೂಲಕ ಸೇಲ್ ಎಲ್ಲ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಏನಂದ್ರೆ ಪ್ಯಾಕಿಂಗ್ ಸರಿಯಾಗಿ ಪ್ಯಾಕಿಂಗ್ ಇಲ್ಲದೆ ನೀವು ಅದೇ ತರ ಸೇಲ್ ಮಾಡಕ್ಕಾಗಲ್ಲ. ಸೊ ಅದರಿಂದ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಸೊ ಇವಾಗ ಏನ್ ನೋಡ್ತಾ ಇದ್ರಲ್ಲ, ಇದೆಲ್ಲ ಪ್ಯಾಕಿಂಗ್ ಮಾಡೋ ಹಿಂದಿನ ದಿನ. ಈ ಒಂದಿನ ಹಿಂದೆ ಏನ್ ಮಾಡ್ತೀನಿ ಅಂದ್ರೆ ನಮ್ ಫಿಶಸ್ ಗಳಿಗೆಲ್ಲ ಬೆಳಗ್ಗೆ ಮುಂಚೆನೆ ಸರಿಯಾಗಿ ಲೈವ್ ಫುಡ್ ಎಲ್ಲ ಫೀಡ್ ಮಾಡ್ತೀನಿ. ಲೈವ್ ಫುಡ್ ಫೀಡ್ ಮಾಡ್ಬೇಕು ಅಂತ ಹೇಳಿ ಏನಿಲ್ಲ, ನಾನ್ ಲೈವ್ ಫುಡ್ ಜಾಸ್ತಿಯಾಗಿ ಯೂಸ್ ಮಾಡೋದು. ಸೊ ಅದರಿಂದ ಇದನ್ನೇ ಕೊಡ್ತಾ ಇದ್ದೇನೆ. ನೀವು ಬೇಕಿದ್ರೆ ಪೆಲೆಟ್ಸ್ ಎಲ್ಲ ಹಾಕ್ಬೋದು. ಈ ಫುಡ್ ಎಲ್ಲ ಆಲ್ಮೋಸ್ಟ್ ಬೆಳಗ್ಗೆನೆ ಹಾಕಿರ್ತೀನಿ. ಹಾಗೆ ಮಧ್ಯಾಹ್ನ ಸಂಜೆ ಟೈಮ್ ಅಲ್ಲಿ ನಮ್ ಫಿಶಸ್ ನೆಲ್ಲ ಕಂಡೀಷನಿಂಗ್ ಅಂತ ಹೇಳಿ ತೆಗ್ದಿಡ್ತೀನಿ, ಆಯ್ತಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ತರ ಕಂಟೈನರ್ ನಲ್ಲಿ ಒಂದ್ ಸ್ವಲ್ಪ ಕ್ಲೀನ್ ಆಗಿರೋ ನೀರನ್ನ ತಗೊಂಡು ಇದ್ರಲ್ಲಿ ನಮ್ ಫಿಶಸ್ ನೆಲ್ಲ ಕಂಡೀಷನಿಂಗ್ ಅಂತ ಹೇಳಿ ತೆಗ್ದಿಡ್ತೀನಿ. ಇವಾಗ ಪ್ಲಾಟಿನಮ್ ಡಂಬರ್ ಗಪ್ಪೀಸ್ ಒಂದ್ ಸ್ವಲ್ಪ ಆರ್ಡರ್ಸ್ ಬಂದಿದೆ, 3 ಪೇರು. ಅದನ್ನೆಲ್ಲ ಫಸ್ಟ್ ಈ ಕಂಟೈನರ್ ಹಾಕೊಂಡು ಮತ್ತೆ ವಿಡಿಯೋಸ್ ಎಲ್ಲ ಕಂಟಿನ್ಯೂ ಮಾಡ್ತೀನಿ, ಆಯ್ತಾ. ಹಾಗೆ ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಫಿಶಸ್ ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ತುಂಬಾ ಆಕ್ಟಿವ್ ಮತ್ತೆ ಹೆಲ್ತಿ ಆಗಿರೋ ಪೇರ್ಸ್ ನ ಸೆಲೆಕ್ಟ್ ಮಾಡ್ತೀನಿ. ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿರೋದ ಮಾತ್ರ ನಾವು ಸೆಲೆಕ್ಟ್ ಮಾಡೋದು. ಈ ತರ ಆರ್ಡರ್ಸ್ ಬಂದಿರೋ ಫಿಶಸ್ ನೆಲ್ಲ ಈ ತರ ಸಪರೇಟ್ ಕಂಟೈನರ್ ನಲ್ಲಿ ತೆಗೆದು ಇಟ್ಕೊಬೇಕಾಗುತ್ತೆ. ಈ ತರ ಕಂಟೈನರ್ ನಲ್ಲಿ ಸಪರೇಟ್ ಆಗಿ ತೆಗೆದು ಇಟ್ಕೊಂಡ್ರ ಮೇಲೆ ನಾವು ಅದಕ್ಕೆ ಅದೇ ತರ ಫುಡ್ ಹಾಕ್ಬಾರ್ದು. ಪ್ಯಾಕಿಂಗ್ ಮಾಡೋ ಟೈಮಲ್ಲಿ ಫುಡ್ ಎಲ್ಲ ಹಾಕಿದ್ರೆ ಫಿಶಸ್ ಎಲ್ಲ ಡೆತ್ ಆಗುತ್ತೆ. ಸೊ ಸಪರೇಟ್ ಮಾಡಿದ ಏನ್ ತೆಗ್ದಿರ್ತೀವಲ್ಲ ಅದ್ರ ಮೇಲೆ ಅದೇ ತರ ಫುಡ್ ಎಲ್ಲ ಕೊಡಬಾರ್ದು ನಿಮ್ ಫಿಶಸ್ ಗಳಿಗೆ. ನಾವು ಈ ತರ ಫಿಶಸ್ ನೆಲ್ಲ ಮೊದಲೇ ಸಪರೇಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಫಿಶಸ್ ಎಲ್ಲ ಇದ್ರಲ್ಲೇ ಅದ್ರದ್ದು ವೇಸ್ಟ್ ನೆಲ್ಲ ಹೊರಗಡೆ ಹಾಕುತ್ತೆ. ಸೊ ಅವಾಗ ಪ್ಯಾಕಿಂಗ್ ಮಾಡೋ ಟೈಮಲ್ಲಿ ಏನ್ ಪ್ರಾಬ್ಲಮ್ ಆಗಲ್ಲ. ನೀವೇನಾದ್ರೂ ಡೈರೆಕ್ಟ್ ಆಗಿ ಪ್ಯಾಕಿಂಗ್ ಮಾಡೋದಕ್ಕೆ ಹೋದ್ರೆ ಫಿಶಸ್ ಎಲ್ಲ ಸೊ ಕವರ್ ಎಲ್ಲ ವೇಸ್ಟ್ ನೆಲ್ಲ ಹಾಕಿ ನೆಕ್ಸ್ಟ್ ವಾಟರ್ ಎಲ್ಲ ಫುಲ್ ಕ್ಲೌಡಿ ಆಗಿ ಫಿಶಸ್ ಎಲ್ಲ ಡೆತ್ ಆಗುತ್ತೆ. ಸೊ ಆದ್ರಿಂದ ಮೊದ್ಲಿಗೆ ಈ ತರ ಫಿಶಸ್ ನೆಲ್ಲ ತೆಗೆದಿಟ್ಕೊಂಡ್ರೆ ಸೊ ಅವಾಗ ವಾಟರ್ ಕೂಡ ಅಷ್ಟೇ ಕ್ಲೀನ್ ಆಗಿರುತ್ತೆ. ಮತ್ತೆ ಇನ್ನು ಬೇರೆ ಬೇರೆ ವೆರೈಟಿ 1-2 ಆರ್ಡರ್ಸ್ ಎಲ್ಲ ಬರುತ್ತಲ್ಲ, ಸೊ ಅದನ್ನೆಲ್ಲ ಈ ತರ ಚಿಕ್ಕ 1 ಲೀಟರ್ ಕಂಟೈನರ್ ನಲ್ಲಿ ನಾನು ತೆಗೆದಿಟ್ಕೊಂಡು ಕಂಡೀಷನಿಂಗ್ ಅಂತ ಹೇಳಿ ತೆಗೆದಿಡ್ತೀನಿ, ಆಯ್ತಾ. ಮತ್ತೆ ಇದು ಕೊರಿಯರ್ ಎಲ್ಲ ಇದ್ದಿದ್ದು ಸೋಮವಾರ, ಆಯ್ತಾ. ಸೊ ಅವತ್ತೇ ಈ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡ್ತಾ ಇರೋದು. ಬೆಳಗ್ಗೆ ಮುಂಚೆ ಹೋಗಿ ಒಂದ್ ರೌಂಡ್ ಕಂಪ್ಲೀಟ್ ಆಗಿ ನಮ್ ಫಿಶಸ್ ನೆಲ್ಲ ಚೆಕ್ ಮಾಡ್ಕೊಂಡ್ ಬಂದು ಮತ್ತೆ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡೋದು ನಾನು. ಓಕೆ, ನೋಡ್ತಾ ಇರ್ಬೋದು, ನಾನು ಹಿಂದಿನ ದಿನನೇ ನಮ್ ಫಿಶಸ್ ನೆಲ್ಲ ಕಂಡೀಷನಿಂಗ್ ಅಂತ ಹೇಳಿ ತೆಗೆದಿಟ್ಟಿದ್ದೆ. ಸುಮಾರು ಬೆಟಾ ಫಿಶಸ್ ಗಪ್ಪೀಸ್ ಎಲ್ಲ ಇತ್ತು. ಕಂಪ್ಲೀಟ್ ಆಗಿ ಎಲ್ಲದನ್ನ ಈ ತರ ಕಂಡೀಷನಿಂಗ್ ಅಂತ ಹೇಳಿ ತೆಗೆದಿಟ್ಟಿದ್ದೆ, ಆಯ್ತಾ. ಅಂಡ್ ಇಲ್ಲಿ ಇವಾಗ ನೋಡ್ತಾ ಇರ್ಬೋದು, ನಾ ಹಿಂದಿನ ದಿನನೇ ತೆಗೆದಿಟ್ಟಿದ್ದೆ ಅಲ್ಲ. ಸೊ ಫಿಶಸ್ ಅದ್ರದ್ದು ವೇಸ್ಟ್ ನೆಲ್ಲ ಕಂಪ್ಲೀಟ್ ಆಗಿ ಹೊರಗಡೆ ಹಾಕಿದೆ. ಸೊ ಇದೇ ರೀಸನ್ ಗೆ ನಾವು 1 ಡೇ ಮೊದಲೇ ಫಿಶಸ್ ನೆಲ್ಲ ಕಂಪ್ಲೀಟ್ ಆಗಿ ಸಪರೇಟ್ ಮಾಡಿ ತೆಗೆದಿಡ್ಬೇಕು. ಸೊ ಅವಾಗ ವೇಸ್ಟ್ ನೆಲ್ಲ ಹೊರಗಡೆ ಹಾಕಿರುತ್ತೆ. ಮತ್ತೆ ನಿಮ್ಗೆ ಆ ಫಿಶಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಈಸಿಯಾಗಿ ಗೊತ್ತಾಗುತ್ತೆ, ಆಯ್ತಾ. ನೀವೇನಾದ್ರೂ ಟ್ಯಾಂಕ್ ಇಂದ ಡೈರೆಕ್ಟ್ ಹಾಕ್ತೀರಾ ಅಂದ್ರೆ ನಿಮ್ಗೆ ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಗೊತ್ತಾಗಲ್ಲ. ಬಟ್ ನೀವು ಈ ತರ ಚೆನ್ನಾಗಿ ಕಂಡೀಷನಿಂಗ್ ಅಂತ ಹೇಳಿ ತೆಗೆದಿಟ್ಟವಾಗ ಫಿಶಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಥವಾ ಏನಾದ್ರು ಡಿಸೀಸ್ ಬಂದಿದ್ಯಾ ಅಂತ ಹೇಳಿ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನಾವು ಆಮೇಲೆ ಮತ್ತೆ ಪ್ಯಾಕಿಂಗ್ ಎಲ್ಲ ಮಾಡಬಹುದು. ನೆಕ್ಸ್ಟ್ ಪ್ಯಾಕಿಂಗ್ ಕವರ್ ಬಗ್ಗೆ ಹೇಳೋದಾದ್ರೆ ನಾನು ಯೂಸ್ ಮಾಡೋದು ಮೈನ್ ಆಗಿ ಒಂದು 4x12 ಮತ್ತೊಂದು 3x12. ಇದ್ ನೋಡ್ತಾ ಇರೋದು 4x12. ಇದೊಂದು ಸ್ವಲ್ಪ ಅಗಲ ಬರುತ್ತೆ. ಸೊ ಇದು ಪೋಲಾರ್ ಪ್ಯಾರೆಟ್ ಕ್ರೇ ಫಿಶ್ ಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ತರಿಸಿದ್ದೆ, ಬಟ್ ಇವಾಗ ಏನ್ ಯೂಸ್ ಇಲ್ಲ. ಮತ್ತೆ ಮೇನ್ ಆಗಿ ಜಾಸ್ತಿ ಯೂಸ್ ಮಾಡೋದು ಇದು 3x12. ಸೊ ಇದ್ರಲ್ಲಿ ಗಪ್ಪೀಸು ಬೆಟ್ಟ ಮೊಯ್ನ ಎಲ್ಲ ಇದ್ರಲ್ಲಿ ನಾನು ಪ್ಯಾಕಿಂಗ್ ಮಾಡೋದು. ಆಲ್ಮೋಸ್ಟ್ ಎಲ್ಲರೂ 3x12 ಹಾಗೆ 3x11 ಎಲ್ಲ ಯೂಸ್ ಮಾಡ್ತಾರೆ. ಮತ್ತೆ ಪ್ಯಾಕಿಂಗ್ ಕವರ್ಸ್ ನನ್ನ ಹತ್ರ ಏನ್ ಸಿಗಲ್ಲ. ನಿಮಗೆ ಬೇಕಂದ್ರೆ ಬೇರೆ ಬ್ರೀಡರ್ ಹತ್ರ ನೀವು ತರ್ಸ್ಕೊಬಹುದು. ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದ್ರೆ ಸುಮಾರು ಕಡೆ ಸಿಗುತ್ತೆ, ಆಯ್ತಾ. ಇವಾಗ ಏನ್ ಮಾಡ್ತೀನಿ ಅಂದ್ರೆ ನಮ್ ಫಿಶಸ್ ನಷ್ಟು ಕವರಿಗೆ ಹಾಕೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಇದನ್ನೆಲ್ಲ ಯಾವ ತರ ಹಾಕ್ತೀನಿ ಅಂತ ಹೇಳಿ ಆಲ್ರೆಡಿ ಸುಮಾರು ವಿಡಿಯೋದಲ್ಲೆಲ್ಲ ತೋರಿಸ್ತೀನಿ. ಸೊ ಅದರಿಂದ ಡೈರೆಕ್ಟ್ ಆಗಿ ಕವರಿಗೆ ಹಾಕೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವಾಗ ನೋಡ್ತಾ ಇರ್ಬೋದು ನಮ್ ಫಿಶಸ್ ನಲ್ಲಿ ಆಲ್ಮೋಸ್ಟ್ ಎಲ್ಲದನ್ನು ಪ್ಯಾಕಿಂಗ್ ಹಾಕೊಂಡಿದ್ದೇನೆ, ಆಯ್ತಾ. ಸೊ ಇಲ್ಲಿ ಒಂದ್ ಸೀನ್ ಏನಾಗಿದೆ ಅಂದ್ರೆ ಸೊ ಫುಲ್ ಗೋಲ್ಡ್ ನ ಕಂಡೀಷನಿಂಗ್ ಅಂತ ಹೇಳಿ ತೆಗೆದಿಟ್ಟಿದ್ದೆ. ಬಟ್ ಅದು ಪೇರ್ಸ್ ಒಂದ್ ಸ್ವಲ್ಪ ಲೈಟ್ ಆಗಿ ಫೈಟಿಂಗ್ ಮಾಡಿ ಮೇಲ್ದೊಂದ್ ಸ್ವಲ್ಪ ಚಿಕ್ಕದಾಗಿ ಫಿನ್ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಸೊ ಇದನ್ನ ನಾವ್ ಇವಾಗ ಚೇಂಜ್ ಮಾಡ್ಬೇಕು. ಏನಾದ್ರೆ ಇದನ್ನೇ ಕಳ್ಸಿದ್ರೆ ಕಸ್ಟಮರ್ ಏನ್ ಅನ್ಕೊಂತಾರೆ, ಸೊ ಇದು ಲೋ ಕ್ವಾಲಿಟಿ ಅನ್ಕೊಂತಾರೆ. ಸೊ ಅದರಿಂದ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕಲ್ಲ. ಸೊ ಅದರಿಂದ ಇಷ್ಟು ಚಿಕ್ಕದಾಗಿ ಡ್ಯಾಮೇಜ್ ಆಗಿದ್ರು ಕೂಡ ನಾವು ಅದನ್ನ ಚೇಂಜ್ ಮಾಡಿ ಬೇರೆ ಫೀಚರ್ಸ್ ನ ಆಡ್ ಮಾಡ್ತೀವಿ. ಮತ್ತೆ ಬೇರೆದೇನ್ ಪ್ರಾಬ್ಲಮ್ ಆಗಿಲ್ಲ. ಸೊ ಇದು ಒಂದೇ ಇದ್ರಲ್ಲಿ ಬಿಟ್ಟಿರ್ತೀವಲ್ಲ, ಸೊ ಅವಾಗ ಒಂದ್ ಸ್ವಲ್ಪ ಲೈಟ್ ಆಗಿ ನಾವು ಫೈಟಿಂಗ್ ಮಾಡಿ ಈ ತರ ಆಗಿರುತ್ತೆ. ಇದೊಂದು ಸಪರೇಟ್ ಮಾಡ್ತೀನಿ. ಹಾಗೆ ಬೇರೆ ಫೀಚರ್ಸ್ ಏನಾಗಿಲ್ಲ, ಎಲ್ಲದು ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇದೆ. ನಿಮ್ಗೂ ಕೂಡ ಇವಾಗ ಯಾವ್ದಾದ್ರು ಫೀಚರ್ಸ್ ಬೇಕು ಅಂದ್ರೆ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ಸ್ ಎಲ್ಲ ಮಾಡ್ಬೋದು. ನೆಕ್ಸ್ಟ್ ಅದ್ರ ಜೊತೆ ಒಂದ್ ಸ್ವಲ್ಪ ಮೊಯ್ನ ಕಲ್ಚರ್ಸ್ ಕೂಡ ಆರ್ಡರ್ಸ್ ಇತ್ತು. ಮೊಯ್ನ ಕಲ್ಚರ್ಸ್ ನೆಲ್ಲ ಈ ತರ ಕವರಿಗೆ ಹಾಕೊಂಡೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತೆ ಇವಾಗ ಮೊಯ್ನ ಕಲ್ಚರ್ಸ್ ಆಲ್ಮೋಸ್ಟ್ ನಾನು 2 ಪ್ಯಾಕೆಟ್ ನೇ ಕಳ್ಸೋದು, ಹಾಗೆ 2 ಪ್ಯಾಕೆಟ್ ನೇ ಸಜೆಸ್ಟ್ ಮಾಡೋದು ಎಲ್ರಿಗೂ.
ಯಾಕಂದ್ರೆ ಮೊಯ್ನ ಕಲ್ಚರ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಅಷ್ಟೊಂದು ಸರ್ವೈವ್ ಆಗಲ್ಲ. ಸೊ ಆ ಕಾರಣದಿಂದ ಎಲ್ರಿಗೂ 2 ಪ್ಯಾಕೆಟ್ ಕಳಿಸುತ್ತೆ. ಯಾಕಂದ್ರೆ 1 ಪ್ಯಾಕೆಟ್ ಅಲ್ಲಿ ಏನಾದ್ರು ಕ್ರಾಶ್ ಆದ್ರೆ ನಿಮ್ಮ ಹತ್ರ ಸೇಫರ್ ಸೈಡ್ ಇನ್ನೊಂದು ಕಲ್ಚರ್ ಇರುತ್ತೆ. ಸೊ ಅವಾಗ ನೀವು ಮತ್ತೆ ಅಮೌಂಟ್ ಪೇ ಮಾಡ್ಬೇಕು, ಮತ್ತೊಂದ್ಸರಿ ಬೈ ಮಾಡ್ಬೇಕು. ಸೊ ಆ ತಲೆನೋವು ಇರಲ್ಲ. ಸೊ ಅದರಿಂದ ಆದಷ್ಟು ಬೈ ಮಾಡ್ತಾ 2 ಪ್ಯಾಕೆಟ್ ಬೈ ಮಾಡಿ. ಇವಾಗ ಫೈನಲ್ ಆಗಿ ನಾವು ಮೊಯ್ನ ಕಲ್ಚರ್ಗೆಲ್ಲ ಇಷ್ಟು ಫೀಡ್ ಮಾಡಿ ಹಾಗೆ ನಮ್ಗೆ ಬಂದಿರೋ ಫಿಶಸ್ ಆರ್ಡರ್ಸ್ ನೆಲ್ಲ ಪ್ಯಾಕ್ ಮಾಡಿ ಆಗಿದೆ. ಓಕೆ, ಇವಾಗ ಏನ್ ಮಾಡ್ಬೇಕು ಅಂದ್ರೆ ಕಾರ್ಡ್ಬೋರ್ಡ್ ಬಾಕ್ಸ್ ಅಲ್ಲಿ ನಾವು ಪ್ಯಾಕಿಂಗ್ ಎಲ್ಲ ಮಾಡೋದು. ಅದೆಲ್ಲ ಆಲ್ಮೋಸ್ಟ್ ಹಿಂದಿನ ವಿಡಿಯೋದಲ್ಲ ನಿಮ್ಗೆ ತಿಳಿಸಿದೀನಿ. ಇವಾಗ ಒಂದ್ಸರಿ ತೋರಿಸ್ತೀನಿ ನಾನು ಯಾವ ತರ ಪ್ಯಾಕಿಂಗ್ ಎಲ್ಲ ಮಾಡ್ತೀನಿ ಅಂತ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಈ ತರ ಬಾಕ್ಸ್ ತಗೊಂಡು ಮತ್ತೊಂದ್ 2 ಕಾರ್ಡ್ಬೋರ್ಡ್ ಪೀಸಸ್ ನೆಲ್ಲ ಈ ತರ ಬಾಟಮ್ ಅಲ್ಲಿ ಇಡ್ತೀನಿ, ಹಾಗೆ ಸೈಡ್ಗೆಲ್ಲ ಈ ತರ ಇಡ್ತೀನಿ ಆಯ್ತಾ. ಸೊ ಇದರಿಂದ ಜಾಸ್ತಿಯಾಗಿ ಡ್ಯಾಮೇಜ್ ಎಲ್ಲ ಆಗೋದು ಅವಾಯ್ಡ್ ಆಗುತ್ತೆ. ನೆಕ್ಸ್ಟ್ ಆಲ್ಮೋಸ್ಟ್ ಒಂದ್ ಲೇಯರ್ ಈ ತರ ನ್ಯೂಸ್ ಪೇಪರ್ ಇಟ್ಟು, ಸೊ ಅದ್ರ ಮೇಲೆ ನಾವು ಫಿಶಸ್ ಎಲ್ಲ ಇಟ್ಟು ಪ್ಯಾಕಿಂಗ್ ಎಲ್ಲ ಮಾಡೋದು. ಮತ್ತೆ ಇದು ಬೆಟಾ ಫಿಶಸ್ ಗೆ ನೋಡ್ತಾ ಇರ್ಬೋದು, ಈ ತರ ಸೈಡ್ ಗಮ್ ಟೇಪ್ ಎಲ್ಲ ಹಾಕ್ತೀನಿ. ಯಾಕಂದ್ರೆ ಸೈಡ್ ಹೋಗಿ ಸಿಗಾಕೊಂಡು ಡೆತ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ, ಮತ್ತೆ ಸುಮಾರು ಸರಿ ಆಗಿದೆ. ಸೊ ಅದರಿಂದ ಈ ತರ ಸೈಡ್ಗೆಲ್ಲ ಗಮ್ ಟೇಪ್ ಹಾಕ್ತೀನಿ. ಈ ಬೆಟಾ ಫಿಶಸ್ಗೆಲ್ಲ ಗಪ್ಪೀಸ್ಗೆಲ್ಲ ಹಾಕಲ್ಲ, ಕೆಲವು ಸರಿ ಹಾಕ್ತೀನಿ ಅಷ್ಟೇ. ಸೊ ಇವಾಗ ನೋಡ್ತಾ ಇರ್ಬೋದು, ಡಬಲ್ ಪ್ಯಾಕಿಂಗ್ ಕೂಡ ಮಾಡಿದೀನಿ. ಡಬಲ್ ಪ್ಯಾಕಿಂಗ್ ಯಾಕೆ ಮಾಡ್ಬೇಕಂದ್ರೆ ಸಮ್ ಟೈಮ್ಸ್ ವಾಟರ್ ಎಲ್ಲ ಲೀಕ್ ಆಗುತ್ತೆ. ಸೊ ಅದರಿಂದ ಡಬಲ್ ಪ್ಯಾಕಿಂಗ್ ಮಾಡಿದ್ರೆ ತುಂಬಾ ಒಳ್ಳೇದು. ಇವಾಗ ಇಲ್ಲಿ ಸುಮಾರು ಆರ್ಡರ್ಸ್ ಇದೆ, ಇದನ್ನೆಲ್ಲ ಒಂದ್ ಸೈಡ್ ಇಟ್ಕೊಂಡು ಮತ್ತೆ ಇದಕ್ಕೆ ಫುಲ್ ಏನೇನ್ ಆರ್ಡರ್ಸ್ ಇದೆ ಎಲ್ಲ ಹಾಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವಾಗ. ಅಂಡ್ ಇವಾಗ ನೋಡ್ತಾ ಇರ್ಬೋದು, ಬಂದಿರೋ ಆರ್ಡರ್ಸ್ ನೆಲ್ಲ ಈ ತರ ಚೆನ್ನಾಗಿ ಡಬಲ್ ಪ್ಯಾಕಿಂಗ್ ಮಾಡ್ಕೊಂಡು ಈ ತರ ಸೆಟ್ ಮಾಡ್ಕೊಂತೀನಿ ಚೆನ್ನಾಗಿ ಬಾಕ್ಸ್ ಅಲ್ಲಿ. ನೆಕ್ಸ್ಟ್ ಇದಕ್ಕೆ ನಾವು ನ್ಯೂಸ್ ಪೇಪರ್ ಹಾಗೆ ಥರ್ಮೋಕೋಲ್ ಅದನ್ನೆಲ್ಲ ಆಡ್ ಮಾಡ್ತೀವಿ. ಸೊ ಈ ಬಾಕ್ಸ್ ಅಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಅಲ್ಲೆಲ್ಲ ಈ ತರ ನ್ಯೂಸ್ ಪೇಪರ್ ಹಾಗೆ ಥರ್ಮೋಕೋಲ್ ಎಲ್ಲ ಹಾಕಿ ಪ್ಯಾಕೆಟ್ ಅದೇ ತರ ಶೇಕ್ ಆಗದಿದ್ದಂಗೆ ನೋಡ್ಕೊಂಡು ಕಂಪ್ಲೀಟ್ ಆಗಿ ಸೆಟ್ ಮಾಡಿ, ನೆಕ್ಸ್ಟ್ ಈ ತರ ಕಂಪ್ಲೀಟ್ ಆಗಿ ನ್ಯೂಸ್ ಪೇಪರ್ ಎಲ್ಲ ಕವರ್ ಮಾಡಿ ಅದರಲ್ಲಿ. ಹಾಗೆ ಮೇಲ್ಗಡೆ ಬೇಕಾದ್ರೂ ಅಷ್ಟೇ ಮತ್ತೊಂದು ಎಕ್ಸ್ಟ್ರಾ ಕಾರ್ಡ್ಬೋರ್ಡ್ ಪೀಸ್ ಎಲ್ಲ ಇಟ್ಟು ನೆಕ್ಸ್ಟ್ ಅದನ್ನ ಚೆನ್ನಾಗಿ ಕ್ಲೋಸ್ ಮಾಡಿ ಗಮ್ ಟೇಪ್ ಎಲ್ಲ ಹಾಕೋದು. ನೋಡ್ತಾ ಇರ್ಬೋದು, ಇಲ್ಲಿ ಕಂಪ್ಲೀಟ್ ಆಗಿ ಈ ತರ ನಾವು ಪ್ಯಾಕಿಂಗ್ ಮಾಡ್ತೀವಿ. ಈ ತರ ಗಮ್ ಟೇಪ್ ಯೂಸ್ ಮಾಡ್ಕೊಂಡು ಸುತ್ತನೋದಕ್ಕೆ ಗಮ್ ಟೇಪ್ ನ ಚೆನ್ನಾಗಿ ಹಾಕಿ ಎಲ್ಲಿ ಓಪನ್ ಆಗ್ತಾ ಇದ್ದಂಗೆ. ಆಕ್ಚುಲಿ ಇದು 2 ಇಂಚ್ ಗಮ್ ಟೇಪ್, 3 ಇಂಚ್ ಇದ್ರೆ ಬೆಸ್ಟ್. ನಮ್ ಕಡೆ ಸ್ಟಾಕ್ ಖಾಲಿ ಆಗಿತ್ತು, ಅದಕ್ಕೆ 2 ಇಂಚ್ ತಂದು ಈ ತರ ಪ್ಯಾಕಿಂಗ್ ಮಾಡಿದೀನಿ. ಜಸ್ಟ್ ಇಲ್ಲಿ ಬೇರೆ ಆರ್ಡರ್ಸ್ ನೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೆ, ಅಷ್ಟೊತ್ತಿಗೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಲೀಕ್ ಆಗ್ತಾ ಇದೆ. ಇದೇ ರೀಸನ್ ಗೆ ಡಬಲ್ ಪ್ಯಾಕಿಂಗ್ ಎಲ್ಲ ಮಾಡಿದ್ರೆ ತುಂಬಾ ಒಳ್ಳೇದು. ಬಟ್ ಇವಾಗ ಇದನ್ನ ನೋಡಿದೀನಲ್ಲ, ಸೊ ಇದನ್ನ ಚೇಂಜ್ ಮಾಡ್ತೀನಿ, ಕವರ್ ಚೇಂಜ್ ಮಾಡಿ ಸೊ ಪೀಸಸ್ ನ ಬೇರೆ ಕವರ್ ಅಲ್ಲಿ ಆಡ್ ಮಾಡ್ತೀನಿ. ಮತ್ತೆ ಇಲ್ಲಿ ನ್ಯೂಸ್ ಪೇಪರ್ಸ್ ಎಲ್ಲ ಖಾಲಿ ಆಗಿತ್ತು, ಆದ್ರಿಂದ ನನ್ನ ಡಿಗ್ರಿ ನೋಟ್ಸ್ ಎಲ್ಲ ಹರಿದು ಈ ತರ ಪ್ಯಾಕಿಂಗ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ನಿಮ್ಗೆ ಏನಾದ್ರು ಯೂಸ್ ಆದ್ರೆ ಓದ್ಕೊಳ್ಳಿ. ಈ ಡಿಗ್ರಿಲ್ ಬಂದಿರೋ ಸಬ್ಜೆಕ್ಟ್ ಗಳು ನನ್ನ ಲೈಫ್ ಅಲ್ಲಿ ಏನು ಯೂಸ್ ಆಗಿಲ್ಲ, ಬಟ್ ಆದ್ರೂ ಡಿಗ್ರಿಲ್ ಸುಮಾರು ವಿಷಯ ಕಲ್ತಿದ್ದೀನಿ, ಅದಕ್ಕೆ ಖುಷಿ ಇದೆ. ಟೋಟಲ್ ಆಗಿ ನಮ್ಗೆ 5 ಆರ್ಡರ್ಸ್ ಬಂದಿತ್ತು ಇವತ್ತು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಅಡ್ರೆಸ್ ನೆಲ್ಲ ಬರ್ಕೊಂಡಿದೀನಿ. ಹಾಗೆ ಇದು ನಮ್ದೇ ಪ್ರಿಂಟ್ ಮಾಡಿಸಿದೀನಿ ಆಯ್ತಾ, ಗೋಲ್ಡನ್ ಪೆಟ್ಸ್ ಅಂತ ಹೇಳಿ. ಅದರಲ್ಲಿ ಕಸ್ಟಮರ್ ಅಡ್ರೆಸ್, ಫೋನ್ ನಂಬರ್, ಪಿನ್ ಕೋಡ್ ಎಲ್ಲ ಬರ್ದು ಆಮೇಲೆ ಇದು ಕಾಣಿಸ್ಬೇಕಷ್ಟೇ ಗಮ್ ಟೇಪ್ ಅಲ್ಲಿ. ಅದಕ್ಕಾದಷ್ಟು ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ಗಮ್ ಟೇಪ್ ನ ಯೂಸ್ ಮಾಡಿ. ಮತ್ತೆ ಇದು ಒಂದರಲ್ಲಿ ಗಿವ್ ವಿನ್ನರ್ ಗೆ ಸೊ ಫ್ರೀ ಆಗಿ ಗಪ್ಪೀಸ್ ನ ಕೊಡ್ತಾ ಇದ್ದೀನಿ. ವಿನ್ನರ್ ಅನ್ನೆಲ್ಲ ಅನೌನ್ಸ್ ಮಾಡಿದ್ದೆ ಅಲ್ಲ, ಸೊ ಅದೆಲ್ಲ ಇವಾಗ ಸೆಂಡ್ ಮಾಡ್ತಾ ಇದ್ದೀನಿ. ಇನ್ನೊಬ್ಬರದ್ದು ಕೊಡೋಕಿದೆ, ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಮತ್ತೆ ಫೈನಲ್ ಆಗಿ ಏನಂದ್ರೆ, ಈ ಬಾಕ್ಸ್ ಮೇಲೆ ಈ ತರ ಲೈವ್ ಫಿಶಸ್ ಹ್ಯಾಂಡಲ್ ವಿತ್ ಕೇರ್ ಅರ್ಜೆಂಟ್ ಕೊರಿಯರ್ಸ್ ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ನ ಬರೀರಿ. ಅವಾಗ ಅವರಿಗೂ ಗೊತ್ತಾಗುತ್ತೆ ಇದರಲ್ಲಿ ಲೈವ್ ಆಗಿ ಫಿಶಸ್ ಎಲ್ಲ ಇದೆ ಅಂತ ಹೇಳಿ. ಸೊ ಈ ತರ ಬರೆಯೋದೆಲ್ಲ ಇಂಪಾರ್ಟೆಂಟ್. ಸೊ ಇದಿಷ್ಟು ಮೈನ್ ಆಗಿ ನಾವು ಮಾಡೋ ಕೆಲಸ, ಪ್ಯಾಕಿಂಗ್ ಎಲ್ಲ ಮಾಡೋದು. ನೆಕ್ಸ್ಟ್ ಇದನ್ನ ನಾವು ಕೊರಿಯರ್ ಆಫೀಸಿಗೆ ತಗೊಂಡೋಗಿ ಕೊಟ್ರೆ ಸೊ ಅವ್ರು ವೆಯ್ಟ್ ಎಲ್ಲ ಚೆಕ್ ಮಾಡಿ ಹಾಗೆ ಅದ್ರದ್ದು ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅದೆಲ್ಲ ಅವ್ರು ನೋಡ್ಕೊಂತಾರೆ. ಮತ್ತೆ ನಿಮಗೆ ರೆಸಿಪ್ಟ್ ಎಲ್ಲ ಕೊಡ್ತಾರೆ, ನೀವು ಅದ್ರಲ್ಲಿ ಟ್ರ್ಯಾಕಿಂಗ್ ಎಲ್ಲ ಮಾಡ್ಬೋದು. ಮತ್ತೆ ಈ ಟ್ರ್ಯಾಕಿಂಗ್ ಎಲ್ಲ ಯಾವ ತರ ಮಾಡ್ಬೇಕು, ಸೊ ಅದ್ರದ್ದೆಲ್ಲ ವಿಡಿಯೋ ಬೇಕು ಅಂದ್ರೆ ತಪ್ಪದೆ ಕಮೆಂಟ್ ಹಾಕಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ಏನೇನ್ ಇನ್ಫಾರ್ಮೇಶನ್ ತಿಳಿಸ್ಬೇಕನ್ಸ್ತು ಹಾಗೆ ನಾನ್ ಏನೇನ್ ಮಾಡ್ತೀನಿ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಸ್ವಲ್ಪ ಬೋರಿಂಗ್ ಆಗಿರ್ಬೋದು ಅಥವಾ ಜಾಸ್ತಿ ಎಡಿಟಿಂಗ್ ಮಾಡಕ್ ಆಗಿಲ್ಲ. ಸೊ ಆದಷ್ಟು ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿರ್ತೀರ ಅಂತ ಹೇಳಿ ಅನ್ಕೊಂಡಿದೀನಿ. ಈ ಇನ್ಫಾರ್ಮೇಶನ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡ್ಬೋದು. ಏನೇ ಡೌಟ್ಸ್ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಆದಷ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ವಿಡಿಯೋಸ್ ಎಲ್ಲ ಹಾಕಕ್ಕೆ ಟ್ರೈ ಮಾಡ್ತೀನಿ, ಚೆನ್ನಾಗಿರೋ ಕಂಟೆಂಟ್ ನ ಕೊಡೋಕೆ ಟ್ರೈ ಮಾಡ್ತೀನಿ. ಮಾತ್ರ ಎಷ್ಟ್ ದಿನ ಕೊಡ್ಬೋದು, ಎಷ್ಟ್ ದಿನ ವಿಡಿಯೋಸ್ ಹಾಕ್ತೀನಿ ಅಂತ ಹೇಳಿ ನಿಜವಾಗ್ಲೂ ಗೊತ್ತಿಲ್ಲ.